ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಕ್ಕಳ ಬರ್ಡೇ, ಇಬ್ಬರದ್ದು ಕೂಡ ಒಂದೇ ದಿನ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ನನ್ನ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ದು ಆಗಿರುತ್ತೆ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗೀತು. ದೇವಸ್ಥಾನಕ್ಕೆ ಹೊಂಟಿದ್ವಿ ನಮ್ಮೂರಲ್ಲೇ. ಅಲ್ಲಿಂದ ಪೂಜೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೊ ಪೂಜೆ ಮಾಡೋದಕ್ಕೆ ಹಾಗಾಗಿ ನನ್ನ ಮಗ ಹೋಗ್ಬಿಟ್ಟು ಬಂದ 9 ಗಂಟೆಗೆ ಅಂತ. 9 ಗಂಟೆಗೆ ಬನ್ನಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಬೇಕು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ತಿಂಡಿ ಬಂದ್ಬಿಟ್ಟು ಇಡ್ಲಿ ಮತ್ತು ಸಾಂಬಾರನ್ನ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪೂಜೆ ಬಂದಿದ್ದೆ. ಸೀರೆ ನೋಡ್ಕೊಂಡು ಏನು ಮಾಡ್ತಿದ್ವಿ? ಇಡ್ಲಿ ರೊಟ್ಟಿ ಹಾಕ್ತೀನಿ ಬಾ. ನಾನು ಹಾಕ್ತೀನಿ ರೊಟ್ಟಿ ಪಲ್ಯ ಮಾಡಿದ್ದೀನಿ. ರೊಟ್ಟಿ ಹಾಕ್ತೀನಿ. ಬಾಕಿ ಸಕ್ಕರೆ ಕರದವ ಹೋಗೋದು ಈಗಲೆಲ್ಲ ನಾನು ರೊಟ್ಟಿ ಹಾಕ್ಬೇಕು. ಕಲಿಸಿ ಇಟ್ಕೊಂಡು ಆ ತಲೆ ಚಂದು ಅಲ್ಲಿ ಹೋಗಿದ್ದೆ. ಜಾಸ್ತಿ ತಲೆ ಕೂದಲು ಕೊಟ್ಟಿದ್ದೀನಿ. ಕಿತ್ಕೊಂಡಾಳೆ ಅಬ್ಬರ ಇತ್ತು. ಬೆಳಗ್ಗೆ ಕಿಟ್ಕೊಂಡು ತೋರಿಸು ಅಂದ್ರೆ ತೋರಿಸ್ತಾ ಇಲ್ಲ ಅಂತ. ನಾನು ನೀವು ಬಂದಿದ್ದಾರೆ ಬ್ಯಾಗ್ ಕಿತ್ಕೊಳಿವಾಗ ನಾನು ಕಿತ್ಕೊಳಕಾಯ್ತಾ ಕೊಟ್ಟರೆ ಕಿತ್ಕೋಬೇಕಪ್ಪ. ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದ. ಸೂಪರ್. ಸಂಜು ಚೆನ್ನಾಗಿ ಕಾಣಿಸ್ತಾ. ಹೊಸ ಸೀರೆ ಬರ್ಡೆಗೆ ಹೆಂಗಿದ್ರು ಉಡ್ಲೇ ಇಲ್ಲ. ಎಷ್ಟು ಮಾಡೋಣ ಅಂದರೆ ಸರಿ ಹೋಗ್ತದೆ. ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಹೋಗವೆ ತಿರ್ಗಕ್ಕೆ ಅವ್ರ ಅಜ್ಜಿ ಮನೆಗೆ. ನೋಡೋಣ ಅಂದರೆ 2 ಸತಿನೂ ಸಿಕ್ಕಿಲ್ಲ. 2 ಸಿಕ್ಕಿಲ್ಲ. ನೋಡೋಣ ವಿಶ್ ಮಾಡೋಣ ಅಂತ ಬಂದೆ. ಸಂಜೆ ಹುಡುಗಿಗೆ 2 ಸತಿ ಬಂದೆ. ಹುಡುಗರಿಗೆ ವಿಶ್ ಮಾಡೋಣ ಅಂತ ಬಂದೆ. ಒಂದು ಸಿಕ್ಕಿಲ್ಲ ಬೆಳಗಿಂದ. ಬಂದು ವಿಶ್ ಹ್ಯಾಪಿ ಬರ್ತ್ಡೇ ನಿತನ್ಯ. ಆಮೇಲೆ ಅಣ್ಣ ಅಣ್ಣಲ್ಲಿ ಹೋದ ಸಂಗೀತ. ಸೂಪರ್ ಕಾಣಿಸ್ತಾ ಇದ್ದೀವಿ. ಸೂಪರ್. ಈರುಳ್ಳಿ ಚಿಕ್ಕವು ತಂದರೆ ಚಿಕ್ಕವು ತಂದರೆ ಈ ತರ ಆದ್ರೆ ಹಿಂಗ್ ಬಿಡಿಸ್ಕೊಂಡ್ ಕೂತ್ಕೊಳಕ್ಕೆ ಇದು ಬರೋದೇ ಎಲ್ಲ ಸಿಪ್ಪೆ. ಹೋಗ ಕಡೆ ಕಣ್ಣೂರಿ ಅಂತ ಚೆನ್ನಮ್ಮ. ಎಲ್ಲ ಇತ್ತು ಫೋನ್ ತಂದಿಲ್ಲ. ಏನಕ್ಕೆ? ಫೋಟೋ ತಗೊಳಕ್ಕೆ. ಫೋಟೋ ತಗೊಳಕ್ಕೆ ಚಿಕ್ಕ ಈರುಳ್ಳಿ ತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದನ್ನ ಬಿಡಿಸ್ಕೊಂಡು ಕುತ್ಕೊಳ್ಳೋ ಅಷ್ಟರಲ್ಲಿ ಇದೇನು ಉಪ್ಸಾರಿ ಸರಿ ದಪ್ಪವಾಗ್ಬಿಟ್ರೆ ಚಕ್ಕ ಚಕ್ಕ ಅಂತ ಹೆಚ್ಚಿಬಿಟ್ಟು ಹಾಕ್ಬಿಡ್ಬೋದು. ಇವು ಏನಂತಾರ ಬೇಜಾರು. ಯಾಕೆ ಬೇಜಾರು ಮಾಡ್ತಿದ್ದೀಯ? ನಾನು ಇಲ್ವಾ? ನನ್ನ ಮಕ್ಕಳು ಬರ್ಡೇ ಇಬ್ರದ್ದು ಒಂದೇ ದಿನ ಹಿಂಗೆ ಅಂತ ಅಂದ್ಬಿಟ್ಟು ನೀವು ಇಷ್ಟೊತ್ತರ್ಗು ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಬ್ಬರು ಯೋಚನೆ ಮಾಡ್ತಾ ಇರ್ತೀರ. ಹೆಂಗೆ ಅಂತಂದರೆ ಅವನು ಹುಟ್ಟಿದ್ದು 2015 ನವೆಂಬರ್ 9. ಇವಳು ಅಷ್ಟೇ 2020 ನವೆಂಬರ್ 9. ಇಬ್ಬರು ಮಂಡೇನೇ ಹುಟ್ಟಿದ್ದು. ನೋಡಿ ಯಾರು ಹಿಂಗೆ ಹುಟ್ಟೆ ಹುಟ್ಟಿರ್ತಾರ. ಸೊ ಹಾಗಾಗಿ ನಮಗೊಂದು ಖುಷಿ. ಇಬ್ಬರು ಬರ್ಡೇ ಸ್ಪೆಷಲ್ ಆಗಿ ಒಂದೇ ದಿನ ಮಾಡ್ಬೋದು. ನನ್ನ ಮಕ್ಕಳು ಬರ್ಡೇ ಒಂದೇ ದಿನ ಅಂತ ಹೇಳ್ಕೊಳಕ್ಕೆ ಖುಷಿ ನಮಗೆ. ಒಂಥರ ಸ್ಪೆಷಲ್ ಆಗಿರುತ್ತೆ. ರೇರ್ ಮಕ್ಕಳು ಬರ್ಡೇ ಒಂದೇ ದಿನ ಬರೋದು ಅಷ್ಟು ಬರಲ್ಲ. ಕೇಳಿದ್ದೀವಿ, ಜಾಸ್ತಿ ಇಲ್ಲ. ತಿಂಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದ್ಬಿಟ್ಟು ಐನರ್ ಹೋಗ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂತ ಅಂದ್ಲು. ಅದಕ್ಕೆ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಬರೋಣ, ಆಮೇಲೆ ತಿಂಡಿ ಮಾಡೋದ್ರಾಗುತ್ತೆ ಅಂತ ಅಂದ್ಬಿಟ್ಟು ಹೆಂಗಿದ್ರು ಆಂಟಿ ಇದ್ರಲ್ವ, ಆಂಟಿನೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಓಂ ಕಾಯಕಂ ಸಮಸ್ತದೋಷ कर्पूरं निराजं करिष्ये ओम प्राणाय स्वाहा अन्नाय स्वाहा समानाय स्वाहा ओम आद्य ब्रह्मणे स्वाहा समस्त दोष निवारण श्री लक्ष्मी देवी पादों पावन श्री लक्ष्मी देवी प्रसाद सिद्धिरस्तु ಗೈಸ್ ಅವಾಗಲೇ ತಿಂಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದು ಐನವ್ರು ಹೋಗ್ತಿದ್ದಾರೆ ಬಾ ಅಂತ ಅಂದ್ಬಿಟ್ಟು ಕರೆದ್ಲು. ಅವ್ರು ಇನ್ನೂ ಹೋಗ್ತಿರ್ಲಿಲ್ಲ, ದೇವಸ್ಥಾನದಲ್ಲೇ ಇದ್ದರು. ನಾವು ಹೋಗಿ ಒಂದು 10 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಇವಾಗ ತಿಂಡಿ ಮಾಡ್ತಾಯಿದ್ವಿ. ಸಾಂಬಾರಿಗೆ ಇಟ್ಟಿದ್ದೀನಿ, ಇದನ್ನು ವಿಜಲ್ ಹೊಡ್ಸ್ಕೋಬೇಕು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ತೊಗರಿಬೇಳೆ ಮತ್ತು ಹೆಸರುಬೇಳೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು. ಸೊ ಇಷ್ಟನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ವಿಜಲ್ ಹೊಡ್ಸ್ಕೊತೀನಿ, 4-5. ಅದಾದಮೇಲೆ ಒಂದು ಚಿಕ್ಕದು ಈರುಳ್ಳಿನ ಕೂದ್ಬಿಟ್ಟು ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದರೊಳಗಡೆ ಹಾಕ್ಬಿಟ್ಟು ನಮ್ಗೆ ಯಾವ ಹದ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಉಪ್ಪು ನೋಡಿಕೊಂಡು ಉಪ್ಪಾಗಿದೆ ಸಪ್ಪಾಗಿದೆ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಟೊಮೊಟೊ ಸಾಂಬಾರನ್ನ ಮಾಡ್ತೀನಿ, ಇಲ್ಲ ಅಂತಂದರೆ ಚಟ್ನಿ ಜೊತೆಗೆ ಈ ಸಾಂಬಾರನ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಇವತ್ತು ಚಟ್ನಿ ಮಾಡ್ತಾ ಇಲ್ಲ, ಜಸ್ಟ್ ಸಾಂಬಾರು ಅಷ್ಟೇ. ಹೊಟ್ಟೆ ಹಸುವಾಗಿತ್ತು, ಟೈಮ್ ಬಂದಾಗಲೇ 9:15 ಆಗಿದೆ. ಮಾಡೋಣ ಫಸ್ಟ್. ಇವಾಗ ಇಡ್ಲಿಗೆ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ, ಬಿಡಬೇಕು ಇಡ್ಲಿನ. ನಾನು ಇಡ್ಲಿ ಹಿಟ್ಟಿಗೆ ಸೋಡಾ ಹಾಕಲ್ಲ, ಉಪ್ಪು ಅಷ್ಟೇ ಹಾಕೋದು. ಸೋಡಾ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಹುಳಿ ಬಂದ್ಬಿಡುತ್ತೆ ಬೇಗ. ಹಾಗಾಗಿ ದೋಸೆಗೂ ಅಷ್ಟೇ, ಇಡ್ಲಿಗೂ ಅಷ್ಟೇ. ಇಡ್ಲಿಗೆ ಜಾಸ್ತಿ ಅನ್ನ ಹಾಕಬೇಕು. ಅನ್ನ ಹಾಕಿದರೆ ಸಾಫ್ಟಾಗಿ ಬರುತ್ತೆ, ಸ್ಮೂತಾಗಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅನ್ನನ ಉದ್ದಿಬೇಳೆ ಜಾಸ್ತಿ ಹಾಕ್ತಾರೆ ಒಬ್ಬರು. ಉದ್ದಿಬೇಳೆ ಹಾಕೋದ್ಕಿಂತ ಉದ್ದಿನಬೇಳೆ ಮೀಡಿಯಮಲ್ಲಿ ಹಾಕ್ಬಿಟ್ಟು ಅನ್ನನ ಜಾಸ್ತಿ ಹಾಕಿ. ನಾನು ಇದಕ್ಕೆ ಏನು ಹಾಕಿದ್ದೀನಿ ಅಂತಂದರೆ ಅಕ್ಕಿ, ಉದ್ದಿನಬೇಳೆ, ಅನ್ನ ಮತ್ತು ಮೆಂತ್ಯ ಎಲ್ಲ ಕಾಳನ್ನು ಹಾಕಿದ್ರು ದೋಸೆಗೆ ಹಾಕ್ತೀವಲ್ವ, ಕಡಲೆಬೇಳೆ ಮತ್ತು ಹೆಸರು ಕಾಳು, ದೋಸೆಗೆ ಹೆಂಗೆ ಹಾಕ್ತೀವಿ ಇದಕ್ಕೂ ಕೂಡ ಹಾಕಿದ್ರು ಟೇಸ್ಟು ಚೆನ್ನಾಗಿರುತ್ತೆ. ಹೊಡ್ಸ್ಕೊಂಡಿದ್ದೀನಿ. ಇದು ನೀಟಾಗಿ ಏನಾದರೂ ಬೆಂದಿಲ್ಲ ಅಂತ ಅಂದರೆ ಈ ಥರ ನಾವು ಸೋಪಲ್ಲಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿಕೊಂಡು ಅದೇ ಹೇಳಿದ್ನಲ್ವಾ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋದು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಲಾಸ್ಟಲ್ಲಿ, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡಿ, ಚೆನ್ನಾಗಿದೆ. ಆಮೇಲೆ ಕಾಯಿ ಹಾಕೋಬೇಕು. ಕಾಯಿ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ. ನನಗೆ ಎಲ್ಲದರಲ್ಲೂ ಕಾಯಿ ಹಾಕೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಹಾಕೋತೀನಿ ಟೇಸ್ಟ್ಗೆ. ಹಲೋ, ಜೀರಿಗೆ ತಂದೆ ಅವತ್ತು ಎಲ್ಲಿ ತಿನ್ನ ಕಣಪ್ಪ, ಜೀರಿಗೆ ಉಡ್ಲೆಲ್ಲ ಮಂತಾವ ಎಷ್ಟು ಹಾಕ್ಲಿ ಗೈಸ್? ನೋಡಿ ಗೈಸ್ ಎಷ್ಟು ಸಾಫ್ಟ್ ಇದೆ ಇಡ್ಲಿ ಅಂತ ಅಂದ್ಬಿಟ್ಟು. ಅನ್ನ ಜಾಸ್ತಿ ಹಾಕ್ಬೇಕು, ಸೊ ಚೆನ್ನಾಗಿರುತ್ತೆ ಸಾಫ್ಟ್ ಹಾಕಿ. ಎಷ್ಟು ಹಾಕ್ಲಿ? 3 ಹಾಕ್ಲಾ? 3 ಎಷ್ಟು ಹಾಕ್ಲಿ? ಬಾ,
ಹಿಂಗೆ ಸಗದ ಇವತ್ತು ಕೇಕ್ ನಮ್ಮ ಬರ್ತಡ ಇತ್ತು ಕೇಕ್ ಬರ್ತಾ ಇದೆ ಇಲ್ಲ ಎಷ್ಟಾಗ್ಲಿ ಕಟ್ ಮಾಡಿಸ್ದಾಗ ಇರಕ್ಕಾಗುತ್ತೆ ಸುಮ್ಮನೆ ಇರು ಯಾವ ಇಲ್ಲಿ ಇಲ್ಲೇ ಇಲ್ಲ ಮತ್ತೆ ಇಲ್ಲಿಗೆ ಹೋಗ್ತಿದ್ವಿ ಮತ್ತೆ ಅಷ್ಟಲ್ಲಿ ಕಟ್ ಮಾಡಿಸೋದು ಹರ್ಷಿತನ್ ಕರೆದ್ ಬಂದ್ರ ಅವನು ಕಿತ್ತಾಡೋಂತ ಅಯ್ಯ ಮುದ್ದು ಕರೆದ್ ಬಗ್ಗೆ ಇವ್ರನ್ನೇ ಕಳಿಸಿ ಯಾರನ್ನ ಹೇಳ್ಬೇಡ ಐ ಚೆನ್ನ ಐ ಪಾಪ ಮುದ್ದು ಸೊ ಹರ್ಷಿತಣ್ಣನ ಕರೆದ್ ಬೇಕು ಫೋನ್ ಇಡು ಫಸ್ಟ್. ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದು ಈ ಸಲ ಬರ್ಡೇನ, ಏನು ಅಷ್ಟೇನು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ಕೇಕ್ ತಂದ್ಬಿಟ್ಟು ಮನೇಲಿ ಮಕ್ಕಳಿಗೆ ನನ್ನ ಮಗನ ಫ್ರೆಂಡ್ಸು ನನ್ನ ಮಗಳ ಫ್ರೆಂಡ್ಸ್ಗೆಲ್ಲ ಕರೆದ್ಬಿಟ್ಟು ಯಾರನ್ನೂ ಕರೆದಿರಲಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ದಾಗಿತ್ತು. ಈ ವರ್ಷ ಮಕ್ಕಳು ಬರ್ಡೇ ಮಾಡೋ ಖುಷಿ ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಸಿಂಪಲ್ಲಾಗಿ ಮಾಡಿದ್ದು. ನೆಕ್ಸ್ಟ್ ಇಯರ್ ಆದ್ರೂ ನನ್ನ ಮಕ್ಕಳು ಬರ್ಡೇನ ಸ್ವಲ್ಪ ಚೆನ್ನಾಗಿ ಖುಷಿಯಿಂದ ಮಾಡೋ ಹಾಗೆ ದೇವರು ಮಾಡಲಿ. ಕೆಟ್ಟದ್ದೆಲ್ಲ ದೂರ ಮಾಡಿ ಒಳ್ಳೇದನ್ನೆಲ್ಲ ತಗೊಬರಲಿ ದೇವರು ಅಷ್ಟೆ. ಮಕ್ಕಳಿಗೆ ಎರಡೆರಡು ಜೊತೆ ತಗೊಬಂದಿದ್ದು ಬಟ್ಟೆನ ನಾಳೆಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಹಾಕೋಣ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀನಿ. ಇದನ್ನು ಇವತ್ತು ಹಾಕಿರೋದು ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಬರ್ಡೇನೇ ಜೋರಾಗಿ ಮಾಡಲಿಲ್ಲ ಅಂತಂದಮೇಲೆ ಬಟ್ಟೆ ಎಲ್ಲ ಗ್ರ್ಯಾಂಡಾಗಿ ಹಾಕ್ಕೊಂಡು ಏನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾಳೆಗೆ ಹಾಕ್ಕೊಂಡು ಹೋಗ್ಲಿ ಚೆನ್ನಾಗಿರೋದನ್ನ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅವನೊಂದು ಕೊಡಿ. ವೈರ್ ಐತ್ ಕಣ್ರ ಹೋಗುತ್ತೆ ಮಾಡೋದೇ
ಇಟ್ಕೊಳವಾ ಜೈಲಲ್ಲಿ ಸುಸುರ್ವತಿ ಆಯೇರೆ ಸುಸುರ್ವತಿ ಬಣ್ಣ ಬಣ್ಣದ ಲೋಕ ಹಚ್ಕೊಳವಲ್ಯಾ ಬಡ ಬಡ ಇಲ್ಲ ಮೈರಾ ಅದಂತವು ಸಣ್ಣ ಮಕ್ಕಳು ಆಡೋ ಹಚ್ಕೊಳ್ಳಲ್ಲ ಬಿಡಿ ಸಮೃದ್ಧೆ ಪಟಾಕಿ ಹೊಡೆದಾದ್ರೂ ಮಕ್ಕಳು ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಪಟಾಕಿ ತೊಗೊಂಡು ಬಂದಿದ್ವಿ, ಹೊಡಿತಾ ಇದ್ರು. ಸೊ ಓಕೆ, ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.